ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನೂಷಾ. ಜೀವನದಲ್ಲಿ ಆಗ್ತಾ ಇರುವಂಥ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಇವೆಲ್ಲವೂ ಕೂಡ ನಿಮಗೆ ಅತಿ ಶೀಘ್ರವಾಗಿ ನಿವಾರಣೆ ಆಗಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿಚಾರದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಹಾಗೆ ಮಾರ್ಗದರ್ಶನ ನೀಡ್ತಾ ಇರುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಗುರುಗಳೇ, ಎಲ್ಲೋ ಒಂದು ಕಡೆ ಈ ಆರೋಗ್ಯ ಹದಗೆಟ್ಟಾಗ ಡಾಕ್ಟರ್ ಹತ್ರ ಹೋದಂಗೆ ಸಮಸ್ಯೆ ಬಂದಾಗ ನಾವು ಜ್ಯೋತಿಷ್ಯರ ಬಳಿ ಹೋಗ್ತೀವಿ, ಜಾತಕವನ್ನು ತೋರಿಸ್ತೀವಿ ಅಂತ ಹೇಳ್ಬೋದು. ಆಗ ಅವರು ಸಾಕಷ್ಟು ದೋಷಗಳಿದೆ, ಸಮಸ್ಯೆಗಳಿದೆ, ಇದಕ್ಕೆ ಪರಿಹಾರ ಏನು ಅಂತಂದರೆ ಅಷ್ಟೋತ್ತರ ಪಠನೆ ಮಾಡಬೇಕು, ನೀವು ಹೇಳ್ಕೊಳ್ಬೇಕು, ಪಾರಾಯಣ ಮಾಡಬೇಕು, ಮಂತ್ರಗಳು ಹೇಳಬೇಕು, ಇತ್ತಿರೆಲ್ಲ ಹೇಳ್ತಾರೆ. ಆದರೆ ಅವ್ರು ನಮ್ಗೆ ಹೇಳಕ್ಕೆ ಬರಲ್ಲ ಅಥವಾ ಉಚ್ಚಾರಣೆ ಮಾಡೋದಕ್ಕೆ ಕಷ್ಟ. ಅದನ್ನು ನಾವು ಕೇಳಿಸ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಉದಾಹರಣೆಗೆ ಹೇಳಬೇಕು ಅಂದರೆ ಕೆಲಸ ಸಿಗ್ತಾ ಇಲ್ಲ ಅಥವಾ ಕೆಲಸದಲ್ಲಿ ಸಮಸ್ಯೆ ಇದೆ ಅಂತ ಹೋಗಿರ್ತೀವಿ, ಜಾತಕವೂ ಅದೇ ಹೇಳ್ತಾ ಇರುತ್ತೆ, ನೀನು ಇದನ್ನು ಪಠನೆ ಮಾಡಿದ್ರೆ ನಿನಗೆ ಕೆಲಸ ಸಿಗುತ್ತೆ ಅಥವಾ ಸರಿ ಹೋಗುತ್ತೆ ಅನ್ನೋಂಥದ್ದು. ಬಟ್ ನಮ್ಗೆ ಹೇಳಕ್ಕೆ ಬರೋದಿಲ್ಲ. ಸೊ ನೀವು ಹೇಳೋದ್ರ ಮುಖಾಂತರ ನಾವು ಅದನ್ನು ಕೇಳಿಸ್ಕೊಂಡ್ರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆಗಳಿಂದ ಹೊರಗಡೆ ಬರಬಹುದಾ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಆ ರೀತಿ ಮಂತ್ರ ಇದ್ದರೆ ಅದನ್ನು ಕೂಡ ತಿಳಿಸ್ಬಿಟ್ರೆ ನೀವು ಹೇಳಿದ್ರೆ ನಾವು ಅದನ್ನು ಕೇಳಿಸ್ಕೊಳ್ತೀವಿ. ಅಂದರೆ ಈಗ ತಿಳಿಸ್ಬೇಕು ಅಥವಾ ನಾನು ಹೇಳಬೇಕು? ನೀವು ಮಂತ್ರವನ್ನು ಹೇಳಬೇಕು ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ಇದು ಚೆನ್ನಾಗಿದೆ. ಯಾಕೆ ಅಂತಂದರೆ ಅಟ್ಲೀಸ್ಟ್ ಅವರು ಕೇಳೋ ಮುಖಾಂತರ ಆದರೂ ಹೇಳ್ಬೇಕಾದ್ರೆ ಬಹುಶಃ ಗೊತ್ತಿಲ್ವಲ್ಲ, ಅಲ್ಪ ಪ್ರಾಣ ಮಹಾಪ್ರಾಣ ತಪ್ಪಾಗ್ಬಿಟ್ರೆ ಕಷ್ಟ ಆಗಬಹುದು. ಬಹುಶಃ ಅದು ಇನ್ನೊಂದಕ್ಕೆ ಅರ್ಥ ಕೊಡಬಹುದು. ನೀವು ಕೇಳಿಸಿಕೊಂಡ ಮಂತ್ರದಿಂದಲೂ ಕೂಡ ನಿಮ್ಮ ಜಾತಕದ ಯಾವ ಬಾಧಕ ಸ್ಥಾನಾಧಿಪತಿ ನಿಮ್ಮನ್ನು ಬಾಧೆ ಪಡಿಸ್ತಿದ್ದಾನೋ ಬಹುಶಃ ನೀವು ಅಂತಹ ಉದ್ಯೋಗದಲ್ಲಿ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಪರ್ವವನ್ನು ಸೃಷ್ಟಿ ಮಾಡಬೇಕು ಅಂತಂದರೆ ಲಗ್ನಾತ್ ಎಲ್ಲಿ ಇರತಕ್ಕಂತಹ ರವಿಯ ದೋಷ ನಿಮಗಿದೆ ಅಂತ ಯಾರು ಹೇಳಿರುತ್ತಾರೋ ಒಟ್ಟಾರೆ ಉದ್ಯೋಗ ಪಡ್ಕೊಂಡಿದ್ದೀನಿ, ಅದು ಪ್ರಯೋಜನಕ್ಕೆ ಬರ್ತಾ ಇಲ್ಲ, 6ಕ್ಕೆ ಹತ್ತಲಿಲ್ಲ, 3ಕ್ಕೆ ಇಳಿಯಲಿಲ್ಲ, ಇನ್ನು ಹೋಗ್ತೀನಿ 2-3 ತಿಂಗಳಿಗೆ ಆಚೆ ಬರ್ತೀನಿ, ಆಮೇಲೆ ಎಷ್ಟೋ ಸಲ ಇಂಟ್ರ್ಯೂ ಅಟೆಂಡ್ ಮಾಡಿದ್ದೀನಿ, ಪ್ರಯೋಜನವೇ ಆಗಲಿಲ್ಲ, ಅಲ್ಲಿ ನಾನು ನಪಾಸ್ ಆಗುತ್ತಿದ್ದೇನೆ. ಈ ತರಹದ ರವಿಯಿಂದ ಉದ್ಯೋಗಂ ಪುರುಷ ಲಕ್ಷಣಂ ಅನ್ನೋ ಹಾಗೆ ನಾನು ಒಂದು ಉದ್ಯೋಗ ಮಾಡಲೇಬೇಕು ಅಂತಕ್ಕಂತಹ ಕನಸು ಕಂಡವರು ಈ ಮಂತ್ರವನ್ನು ನೀವು ಖುಷಿಯಿಂದ ಸಂತೋಷವಾಗಿ ಹೇಳಲಿಕ್ಕೆ ಹೇಳಬೇಕು, ತೃಪ್ತಿ ಪಡಬೇಕವ, ಹಾಗೆ ಹೇಳಬೇಕವನು. ಈ ಸಂಗೀತ ಹೇಳ್ತಿರ್ಬೇಕಾದ್ರೆ ನಾಸ್ತಿಕನು ಕೂಡ ಹಾಗೆ ಈಗ ಮಾಡ್ತಾ ಇರ್ತಾನೆ, ಏನೋ ಹೀಗೆ ಅವನ ಮೈ ಮರ್ತೋಗಿರ್ತಾನೆ. ಹಾಗೆ ನೀವು ಹೇಳ್ತಿರಬೇಕಾದ್ರೆ ಸೂರ್ಯ ಭಗವಂತ ತನ್ಮಯನಾಗ್ಬಿಡಬೇಕು. ಆತ ತನ್ಮಯನಾಗಿ ನೀವು ಕೇಳಿದ್ದನ್ನು ಹಾಗೆಯೇ ಶೀಘ್ರಗತಿಯ ಫಲವನ್ನು ಅವನು ಕರುಣಿಸಿ ಬಿಡಬೇಕು. ಆಗಿರಬೇಕು ನಿಮ್ಮ ಪ್ರಾರ್ಥನೆ. ಅದಕ್ಕೆ ಪ್ರಾರ್ಥನೆಯಿಂದ ಪರಿಹಾರ ಸಾಧ್ಯ, ದರ್ಶನದಿಂದ ದಾರಿದ್ರ್ಯ ನಾಶ ಅಂತಕ್ಕಂತಹದ್ದು. ಅದಕ್ಕಾಗಿ ಸೂರ್ಯಾಷ್ಟಕ ಅಂತ ಬರುತ್ತೆ. ಆ ಸೂರ್ಯಾಷ್ಟಕವನ್ನು ನೀವೇನಾದರೂ ಹೇಳಿದ್ದೆ ಆದರೆ, ಅಥವಾ ನಾನೀಗ ಹೇಳ್ತೇನೆ, ಅದನ್ನು ಕೇಳಿಸ್ಕೊಂಡು ನೀವು ಪದೇ ಪದೇ ಅಂದರೆ ಸೂರ್ಯನ ಸಂಖ್ಯೆ ಎಷ್ಟು, ಒಂದು ದಿನಕ್ಕೆ 10 ಬಾರಿ ಹೇಳುವಂಥದ್ದು, ಒಂದು ದಿನಕ್ಕೆ 10 ಬಾರಿ ಕೇಳೋ ಅಂಥದ್ದಾದರೂ ಸಹಿತ ಸೂರ್ಯ ನಿಮ್ಮ ಏನು ತೊಂದರೆ ಇರುತ್ತೋ ಅದನ್ನು ನಿವಾರಣೆ ಮಾಡ್ತಾ ನಿಮ್ಮ ಮೇಲೆ ಕೃಪೆ ತೋರುತ್ತಾನೆವ. ಇದೀಗ ಸೂರ್ಯಾಷ್ಟಕವನ್ನು ತಾವು ಕೇಳ್ತಾ ಇದ್ದೀರಿ. ಓಂ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೇ, ಸಪ್ತಾಶ್ವರಥಮಾರೂಢಂ ಪ್ರಚಂಡಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ, ಲೋಹಿತಂ ರಥಮಾರೂಢಂ ಸರ್ವಲೋಕಪಿತಾಮಹಂ ಮಹಾಪಾಪಹರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ, ತ್ರೈಗುಣ್ಯಂಚ ಮಹಾಶೂರಂ ಬ್ರಹ್ಮ ವಿಷ್ಣು ಮಹೇಶ್ವರಂ ಮಹಾಪಾಪಹರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ, ಬ್ರಹ್ಮಿತಂ ತೇಜಃ ಪುಂಜಂಚ ವಾಯುಮಾಕಾಶಮೇವ ಚ ಪ್ರಭುಂಚ ಸರ್ವಲೋಕಾನಾಂ ತಂ ಸೂರ್ಯಂ ಪ್ರಣಮಾಮ್ಯಹಂ,
ಬಂದೂಕಪುಷ್ಪಸಂಕಾಶಂ ಹಾರಕುಂಡಲಭೂಷಿತಂ ಏಕಚಕ್ರಧರಂ ದೇವಂ तं सूर्यं प्रणमाम्यहं तं सूर्यं जगत्कर्तारं महातेजप्रदीपनं महापापहरं देवं तं सूर्यं प्रणमाम्यहं तं सूर्यं जगतां नाथं ज्ञानविज्ञानमोक्षदं महापापहरं देवं तं सूर्यं प्रणमाम्यहम् सूर्याष्टकं पठे नित्यं ग्रहपीडाप्रणाशनम् अपुत्रो लभते पुत्रं दरिद्रो धनवान् भवेत् आमिषं मधुपानञ्च यः करोति रवैर्दिने सप्तजन्म भवेद्रोगी जन्म जन्म दरिद्रता स्त्रीतैलमधुमांसानि एत्यजन्ति रवेर्दिने नव्यादिशोकदारिद्र्यं सूर्यलोकं स गच्छति ओम भास्कराय विद्महे महाद्युतिकराय धीमहि तन्नो आदित्य प्रचोदयात्। ओम श्री सवितृसूर्य नारायणाय नमः। ओम श्री सवितृश्री सूर्य नारायणाय नमः। ಈ ಮಂತ್ರವನ್ನು ಹೇಳ್ಕೊಳ್ತೀರಿ ಪ್ರೀತಿಯ ಬಂಧುಗಳೇ. ಏನಂತಂದರೆ, ನನಗೆ ಬಂದ ರಾಗ ನಾನು ಹಾಕಿರ್ತೀನಿ, ನೀವೆಲ್ಲ ಸಂಗೀತ ಬರುತ್ತೆ, ನಿಮಗೆಲ್ಲವೂ ಗೊತ್ತುಂಟು, ಅಷ್ಟು ಚೆನ್ನಾಗಿ ಹಾಡ್ತೀರಿ ನೀವು. ಹಾಗೆ ಅವನನ್ನು ಈ ಅಷ್ಟಕ ಅಂತಂದಾಗ ಒಂದೊಂದು ಅರ್ಥ ಇದೆ. ಒಂದೊಂದಕ್ಕೂ ನಾನು ಅರ್ಥ ಹೇಳ್ಕೊಂಡು ಹೋಗ್ತೀನಿ ಅಂತಂದರೆ ಇನ್ನೊಂದು ಬಹುಶಃ ದಿನಗಟ್ಟಲೆ ತೊಗೊಂಡೋಗುತ್ತೆ. ಅಷ್ಟು ಒಂದೊಂದು ಶ್ಲೋಕಕ್ಕೂ ಅಷ್ಟು ಅರ್ಥ ಇರುತ್ತೆ. ಸಪ್ತಾಶ್ವ ರಥಮಾರೂಢಂ ಪ್ರಚಂಡ ಕಶ್ಯಪಾತ್ಮಜಂ, ಅಲ್ಲಿಂದ ಹಿಡಿದು ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾನೆ ಅಂತಂದರೆ 7 ಕುದುರೆಗಳೊಂದಿಗೆ ಇರ್ತಕ್ಕಂಥದ್ದು. ಏಕಚಕ್ರಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ, ಅವನು ಆ 7 ಕುದುರೆಗಳಿರತಕ್ಕಂತಹ ಆ ರಥಕ್ಕೆ ಏಕಚಕ್ರಧರಂ, ಒಂದೇ ಚಕ್ರ ಆ ರಥಕ್ಕೆ ಇರತಕ್ಕಂತಹದ್ದು. ಅರುಣ ಅನ್ನುವ ಸಾರಥಿ ಅನ್ನೋದ್ರಿಂದ ಹಿಡಿದು ಅವನನ್ನು ಹೊಗಳ್ತಾ ಇರ್ತಕ್ಕಂತಹ ಮಂತ್ರಗಳು. ಮಹಾನುಭಾವ, ಈ ಅಷ್ಟಕ ಅನ್ನೋದ್ರಲ್ಲಿ ಅರ್ಥ ಏನು ತೋರಿಸುತ್ತೆ ಅಂತಂದರೆ, ಅಷ್ಟ ಕಷ್ಟಗಳು ನಾನೊಬ್ಬನಿಗೆ ಬಂದಿದೆ, ಈ ಅಷ್ಟ ಕಷ್ಟಗಳು ನನ್ನ ಸಂಸಾರಕ್ಕೆ ಬಂದುಬಿಟ್ಟಿದೆ, ಇದನ್ನು ಹೋಗಲಾಡಿಸು. ವಿಶ್ವದ ಚಕ್ಷು, ವಿಶ್ವದ ಭಗವಂತ ನೀನು, ವಿಶ್ವದ ಕಣ್ಣು ನೀನು ಆಗಿರೋದ್ರಿಂದ ನನ್ನ ಕೆಲಸದಲ್ಲಿ ಜಯವನ್ನು, ದಿಗ್ವಿಜಯವನ್ನು, ತೃಪ್ತಿಯನ್ನು, ಸಂತೃಪ್ತಿಯನ್ನು ಕೊಡು ಅಂತ ಕೇಳತಕ್ಕಂಥದ್ದು ಯಾವುದಾದ್ರೂ ಇತ್ತು ಅಂತಂದರೆ ಅದು ಸೂರ್ಯಾಷ್ಟಕ ಆಗಿರುತ್ತೆ. ಇನ್ನು ಆದಿತ್ಯ ಹೃದಯ ಅದೆಲ್ಲ ಇದೆಯಲ್ಲ, ಇನ್ನು ನಿಮ್ಮ ವಿಜಯದ ಪತಾಕೆಗಾಗ ಅದು ಯುದ್ಧದ ಸಂದರ್ಭದಲ್ಲಿ, ಅಂದರೆ ಯುದ್ಧ ಅಂತಂದರೆ ಬರ್ತವೆ ಕೆಲವೊಂದು ಬಾರಿ ಈ ಪೊಲಿಟಿಷಿಯನ್ಸ್ ಎಲ್ಲ ಬಂದಾಗ ಅವರುಗಳಿಗೆ ಸಂಬಂಧಪಟ್ಟು. ಒಟ್ಟಾರೆ ನಾನು ಜಾಬ್ ಅಂತ ಪಡ್ಕೊಳ್ಬೇಕು ಅಂತಂದರೆ ಸೂರ್ಯಾಷ್ಟಕವನ್ನು ಹೇಳಿಕೊಳ್ತೀರಿ, ಅಂತಹ ಫಲವನ್ನು ಖಚಿತ ಪಡ್ಕೊಳ್ತೀರಿ. ನೀವು ಪ್ರೀತಿಯಿಂದ ಇದನ್ನು ಕೇಳಿ, ಅಥವಾ ಹೇಳಲಿಕ್ಕೆ ತುಂಬ ಈಸಿ ಇದೆ, ತುಂಬ ಏನು ಕಷ್ಟ ಅಂತಿಲ್ಲ. ಅದನ್ನು ನೀವು ಪಠಿಸ್ತಾ ಬಂದಾಗ ಸೂರ್ಯಾನುಗ್ರಹಕ್ಕೆ ತಾವೊಳಗಾಗ್ತೀರಿ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ಉದ್ಯೋಗದಲ್ಲಿ ಸಮಸ್ಯೆ ಇದ್ದಾಗ ಇಷ್ಟು ಸೂರ್ಯಾಷ್ಟಕವನ್ನು ನಾವು ಯಾವ ರೀತಿ ಕೇಳಿಸ್ಕೊಳ್ಬೇಕು, ಹೇಳಬೇಕು ಅಂತ ಹೇಳಿದ್ರಿ. ಆದರೆ ಹೇಳಕ್ಕೆ ಬರದೇ ಇದ್ದವರು ನೀವು ತಿಳಿಸ್ಕೊಟ್ರಿ, ಅಚ್ಚುಕಟ್ಟಾಗಿ ಒಳ್ಳೆ ರಾಗದಲ್ಲಿ ತಿಳಿಸ್ಕೊಟ್ರಿ. ಅದನ್ನು ಕೇಳಿಸ್ಕೊಳ್ಳೋದ್ರಿಂದ ಕೂಡ ನಮಗೆ ಅಷ್ಟೇ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನನಗೆ ತೊಂದರೆ ಆಗ್ತಾ ಇದೆ, ಇದರ ಒಂದು ಉಚ್ಚಾರಣೆ ಮಾಡೋದಕ್ಕೆ ಬರೋದಿಲ್ಲ ಅಥವಾ ಹೇಳೋದಕ್ಕೆ ಬರೋದಿಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ. ಗುರುಗಳು ಹೇಳಿರೋದನ್ನ ಈಗ ಆಲ್ರೆಡಿ ನೀವು ನೋಡಿರ್ತೀರ, ಅದನ್ನು ರೆಕಾರ್ಡ್ ಮಾಡಿಕೊಂಡು ಕೇಳಿಸ್ಕೊಳ್ಳೋದ್ರಿಂದ ಕೂಡ ನಿಮಗೆ ಅಷ್ಟೇ ಫಲ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.